ದಚ್ಚು ಕಿಚ್ಚ ಕುದುರೆ ಪುರಾಣ. ಕಿಚ್ಚನ ಅಭಿಮಾನಿಗಳ ಸಂಕಟಕ್ಕೆ ಕಿಚ್ಚನೇ ಕಾರಣ. ಸೋಷಿಯಲ್ ಮೀಡಿಯಾಗಳಲ್ಲಿ ಓಡುತ್ತಿರುವ ಕುದುರೆ ಟ್ರೋಲ್ಗಳು. ತಲೆ ಚಚ್ಚಿಕೊಂಡ ಸುದೀಪ್ ಫ್ಯಾನ್ಸ್. ಪಾಪ ಕಿಚ್ಚ ಸುದೀಪ್ ಸತ್ಯ ಹೇಳಿದ್ರೂ ಸಹ ಅವರ ಅಭಿಮಾನಿಗಳಿಗೆ ಫಜೀತಿ ಉಂಟಾಗಿರೋದು ಏಕೆ? ದರ್ಶನ್ ಫ್ಯಾನ್ಸ್ ಕ್ವಾಟ್ಲೆಗೆ ಸುದೀಪ್ ಫ್ಯಾನ್ಸ್ ಕಕ್ಕ ಬಿಕ್ಕಿ ಆಗ್ತಾ ಇರೋದಾದರೂ ಯಾಕೆ? ಏನಿದು ಕುದುರೆ ಪುರಾಣ? ಬರಲ್ಲ ನೋಡೋಣ. ಸ್ನೇಹಿತರೆ, ನಮ್ಮ ಕಿಚ್ಚ ಸುದೀಪ್ ಮೊನ್ನೆ ಸೆಪ್ಟೆಂಬರ್ 2ರಂದು ಬರ್ತ್ಡೇನ ಆಚರಿಸ್ಕೊಂಡ್ರು. ಬರ್ತ್ಡೇ ಪ್ರಯುಕ್ತ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಹಲವಾರು ವಿಷಯಗಳನ್ನು ಹಂಚಿಕೊಂಡ್ರು. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹಂಚಿಕೊಂಡ್ರು. ಅದು ಅವರ ಕುದುರೆ ಸವಾರಿಯ ಕುರಿತಾದ ಫ್ಲ್ಯಾಶ್ ಬ್ಯಾಕ್. ವಿಷಯ ಏನಪ್ಪ ಅಂದರೆ, ಅದೊಂದಿತ್ತು ಕಾಲ ಡಿ ಬಾಸ್ ದರ್ಶನ್ ಸಾರಿ ಆಗ ಡಿ ಬಾಸ್ ಅಲ್ಲ, ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈಗಲೂ ಒಂದೊಂದು ಸಾರಿ ಅನಿಸುತ್ತೆ ಮತ್ತೆ ನಮ್ಮ ಈ ಡಿ ಬಾಸ್ ದರ್ಶನ್ ಆ ಹಳೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಬದಲಾಗಲಿ ಅಂತ. ಆ ಟೈಮಲ್ಲಿ ದಚ್ಚು ಕಿಚ್ಚ ಫ್ರೆಂಡ್ಶಿಪ್ ಸ್ಯಾಂಡಲ್ವುಡ್ನಲ್ಲಿ ಫುಲ್ ಫೇಮಸ್ ಆಗಿತ್ತು. ಅಂಬಿ ವಿಷ್ಣು ಸ್ನೇಹ ಹೇಗಿತ್ತೋ ಅದೇ ರೀತಿ ದರ್ಶನ್ ಮತ್ತು ಕಿಚ್ಚ ಸ್ನೇಹ ರಾಜ್ಯದಲ್ಲಿ ಮನೆ ಮಾತಾಗಿತ್ತು. ಅಂಥ ಸಮಯದಲ್ಲಿ ನಡೆದ ಒಂದು ಘಟನೆಯನ್ನು ಕಿಚ್ಚ ಸುದೀಪ್ ಹಂಚಿಕೊಂಡ್ರು. ಅದು ಕಿಚ್ಚ ಸುದೀಪ್ ರವರ ಕುದುರೆ ಸವಾರಿಯ ಕತೆ. ಕುದುರೆ ಸವಾರಿಗೂ ಕಿಚ್ಚ ಸುದೀಪ್ಗೂ ಆಗಿ ಬರಲ್ಲ ಅಂತೆ. ಅದನ್ನು ಅವರೇ ಹೇಳಿದ್ದಾರೆ. ಯಾಕಂದರೆ ಯಾವುದೋ ಸಿನಿಮಾಗೆ ಕುದುರೆ ರೈಡಿಂಗ್ನ ಪ್ರಾಕ್ಟೀಸ್ ಮಾಡುತ್ತಿದ್ದ ಸುದೀಪ್ರನ್ನ ಕುದುರೆಯೊಂದು 20 ಮೀಟ್ರು ಎಳೆದುಕೊಂಡು ಹೋಗಿತ್ತಂತೆ. ಅಂದಿನಿಂದ ಕುದುರೆ ಅಂದ್ರೇನೆ ಭಯ ಅಂತೆ ಸುದೀಪ್ಗೆ. ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ. ನನಗೆ ಕುದುರೆ ಓಡಿಸೋದಿದೆಯಲ್ಲ, ಇದೊಂದು ನನಗೆ ಆಗಲ್ಲ. ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನಾನು ಯಾವುದೋ ಒಂದು ತರ ಪಾತ್ರ ಬಂದು ತುಂಬಾ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಆ ಟೈಮಲ್ಲಿ ಹೇಳಿದ್ರು ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನಿಂತಿದ್ರೆ ಯಾಕೆ ಇದಿರುತ್ತೆ ಅಂತ ಗೊತ್ತಿಲ್ಲ, ಹೇಳ್ಕೊಂಡು ಬೀಡ್ಕೊಂಡು ಕಾಶಿ ಹಾಕೊಂಡು ಒಂದು 20 ಮೀಟರ್ ಹೇಳ್ಕೊಂಡು ಓಡೋಗ್ಬಿಡುತ್ತೆ. ನಾನು ಅವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ನಂತರ ದರ್ಶನ್ ರವರ ಫಾರ್ಮ್ನಲ್ಲಿ ದರ್ಶನ್ ಸುದೀಪ್ರಿಗೆ ಫೋರ್ಸ್ಫುಲಿ ಕುದುರೆಯನ್ನು ಹತ್ತಿದ್ರಂತೆ. ಸುದೀಪ್ ಭಯದಲ್ಲೇ ಕುದುರೆ ಹತ್ತಿದ್ರಂತೆ. ಆದರೆ ಸಲೀಸಾಗಿ ಕುದುರೆ ಸವಾರಿ ಮಾಡ್ತಾ ಇದ್ದ ದರ್ಶನ್ ಸ್ಯಾಡ್ಲಿ ಅನ್ನೋ ಕಟ್ಟಾಗಿ ಕೆಳಗೆ ಬಿದ್ದಿದ್ರಂತೆ. ಅದನ್ನು ನೋಡಿದಂಥ ಕಿಚ್ಚ ಸುದೀಪ್ ಕುದುರೆ ಮೇಲೆ ಹತ್ತೋದನ್ನು ಅವತ್ತಿಗೆ ಲಾಸ್ಟ್ ಮಾಡಿದ್ದಾರಂತೆ. ಮತ್ತೆ ಯಾವತ್ತೂ ನಾನು ಕುದುರೆ ಹತ್ತಲ್ಲ, ನನಗೆ ಕಾರು ಬೈಕೆ ಸಾಕು ಅಂತ ಮನಸ್ಸು ಮಾಡಿಬಿಟ್ಟಿದ್ರಂತೆ. ಇದನ್ನು ಅವರು ಅವತ್ತಿನ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಹತ್ತು ಅಂತ ತುಂಬಾ ಫೋರ್ಸ್ ಮಾಡದ. ನೀನ್ ತೀಪುರ್ಲಾಗ ಹೊಡೆದು ನೀನು ಬೇಡ, ನೀನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ. ಆದ್ರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸೈಡಲ್ಲಿ ಬಿಚ್ಕೊಂಡ್ಬಂದು ಧಡ್ ಅಂತ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಅಂದೆ. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ. ಇಷ್ಟು ಹೇಳಿದ್ದೇ ತಡ, ಇತ್ತ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿ ಬಾಸ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅಭಿಮಾನಿಗಳ ನಡುವೆ ಈ ಕುದುರೆ ಪುರಾಣದ ಟ್ರೋಲ್ಗಳು ಓಡಾಡೋಕೆ ಸ್ಟಾರ್ಟ್ ಆಗಿದ್ದಾವೆ. ಇಲ್ಲಿ ದರ್ಶನ್ ರವರು ಕುದುರೆಯಿಂದ ಬಿದ್ದ ವಿಷಯವನ್ನ ಟ್ರೋಲ್ ಮಾಡಕ್ಕೆ ಹೊರಟ ಸುದೀಪ್ ಅಭಿಮಾನಿಗಳಿಗೆ ದರ್ಶನ್ ಫ್ಯಾನ್ಸ್ ಮಾಡ್ತಾ ಇರೋ ಟ್ರೋಲ್ಗಳು ನುಂಗಲಾರದ ತುತ್ತಾಗಿವೆ. ಸುದೀಪ್ ರವರು ಪ್ಲಾಸ್ಟಿಕ್ ಕುದುರೆ ಓಡಿಸ್ತಕ್ಕಂಥ ದೃಶ್ಯವನ್ನು ಇಟ್ಕೊಂಡು ಸಿಕ್ಕಾಬಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಸುದೀಪ್ಗೆ ದರ್ಶನ್ ಫ್ಯಾನ್ಸ್ಗಳು. ಮತ್ತೆ ಡಿ ಬಾಸ್ ದರ್ಶನ್ ರವರ ಮಗ ವಿನೀತ್ ರವರು ಸಹ ಸಲೀಸಾಗಿ ಕುದುರೆ ಓಡಿಸುವ ವಿಡಿಯೋಗಳನ್ನ ಹಂಚಿಕೊಂಡಿರ್ತಕ್ಕಂಥ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಸುದೀಪ್ ರವರು ವಿನೀತ್ಗೂ ಸಹ ಸರಿಸಾಟಿ ಅಲ್ಲ ಅಂತ ಕಿಚ್ಚ ಫ್ಯಾನ್ಸ್ಗೆ ಟಾಂಗ್ ಕೊಡ್ತಾ ಇದ್ದಾರೆ. ಇವನ್ನೆಲ್ಲ ನೋಡ್ಕೊಂಡು ಕಿಚ್ಚ ಸುದೀಪ್ ಅಭಿಮಾನಿಗಳು ನಮ್ಮ ಬಾಸು ಅಂದರೆ ಕಿಚ್ಚ ಬಾಸು ಯಾಕಾದರೂ ಆ ಕುದುರೆ ಪುರಾಣನ ಬಿಚ್ಚಿಟ್ರಲ್ಲಪ್ಪ ಅಂತ ತಲೆ ಚಚ್ಕೊಳ್ತಾ ಇದ್ದಾರೆ.